ಬಿಗ್ ಬಾಸ್ ಸೀಸನ್ 11 ಈಗಾಗಲೇ ಶುರುವಾಗಿದೆ. ಕಂಟೆಸ್ಟೆಂಟ್ಸ್ ಯಾರೆಲ್ಲ ಬರ್ತಾರೆ ಅಂತ ಏನು ಕುತೂಹಲ ಇತ್ತು ಅದೆಲ್ಲದಕ್ಕೂ ಕೂಡ ಕ್ಲಾರಿಟಿ ಕೂಡ ಸಿಕ್ಕಾಗಿದೆ. ಇದ್ರ ಮಧ್ಯೆ ಎಲ್ಲರ ಗಮನ ಸೆಳೆದಿದ್ದಂಥವ್ರು ಅಂದರೆ ಲಾಯರ್ ಜಗದೀಶ್ ಅವರು. ಯಾಕಂದರೆ ಅವರು ತಮ್ಮ ಹೋರಾಟದ ಮೂಲಕವೇ ಇಷ್ಟು ದಿನ ಗುರುತಿಸ್ಕೊಂಡಿದ್ದು. ಜಾರಕಿಹೊಳಿ ಸಿಡಿ ಕೇಸ್ ಆಗಿರ್ಬೋದು, ಇತ್ತೀಚೆಗೆ ಮಾಜಿ CM ಅವರೊಬ್ಬರ ಸಿಡಿ ಇದೆ ಅಂತ ಹೇಳಿದ್ದಾಗಿರ್ಬೋದು, IPS ಆಫೀಸರ್ ಆಗಿದ್ದಂತಹ ರವಿ ಡಿ ಚನ್ನಣ್ಣನ ಅವ್ರ ಕೇಸ್ ಬಗ್ಗೆ ಆಗಿರ್ಬೋದು, ಹಾಗೆ ಒಬ್ಬರು ಸ್ವಾಮೀಜಿ ಸಿಡಿ ಕೇಸ್ ಇದೆ ಅಂತ ಇರ್ಬೋದು, ಮೊನ್ನೆ ದರ್ಶನ್ ಅವರ ವಿಚಾರವಾಗಿ ಪ್ರೊಟೆಸ್ಟ್ ಮಾಡೋಕ್ಕೆ ಹೋಗಿದ್ದಂಥ ಕೇಸ್ ಇರ್ಬೋದು. ಹೀಗೆ ಬರೀ ಹೋರಾಟಗಳು ಅಥವಾ ಯಾವುದಾದ್ರೂ ಒಂದು ಕಾಂಟ್ರವರ್ಸಿ ಮುಖಾಂತರನೇ ಗುರುತಿಸ್ಕೊಂಡವರು. ಇದ್ರ ಮಧ್ಯೆ ಜನ ಎಲ್ಲ ಮಾತಾಡ್ತಿದ್ದೇನೆಂದರೆ ಇವ್ರಿಗೆ ಫ್ಯಾಮಿಲಿನೇ ಇಲ್ಲ, ಇವರೊಬ್ಬರೇ ಇರುವಂಥದ್ದು, ಹಾಗಾಗಿ ಇವ್ರಿಗೆ ಮಾಡೋ ಕೆಲಸ ಎಲ್ಲ ಬಂದು ಈ ಥರ ಮಾತಾಡ್ತಾರೆ ಅಂತ ಕೆಲವರು ಅಂದರೆ, ಇನ್ನು ಕೆಲವರು ನ್ಯಾಯಕ್ಕಾಗಿ ಹೋರಾಡ್ತಿದ್ದಾರೆ. ಅವ್ರು ಏನೋ ಒಂದು ಒಳ್ಳೆ ಥರ ಕೆಲಸ ಮಾಡೋಕ್ಕೆ ಹೋಗ್ತಿದ್ದಾರೆ ಅಂತ ಅವ್ರನ್ನ ಟ್ರಸ್ಟ್ ಮಾಡಿ ಅವ್ರನ್ನ ನಂಬ್ಕೊಂಡು ಹೋಗಿದ್ದಂಥದ್ದು ತುಂಬ ನಿದರ್ಶನಗಳು ಕೂಡ ಇದೆ. ಈಗ ಬಿಗ್ ಬಾಸ್ನಲ್ಲಿ ಎಷ್ಟು ಯಾರೆಲ್ಲ ಅಂದ್ಕೊಂಡಿದ್ರು ಅವರು ಒಬ್ಬರೇ ಒಂಟಿಯಾಗಿದ್ದಾರೆ, ಅವ್ರ ಫ್ಯಾಮಿಲಿ ಜೊತೆ ಇಲ್ಲ, ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಹೀಗೆಲ್ಲ ಒಂದಿಷ್ಟು ಕಮೆಂಟ್ಸ್ಗಳನ್ನ ಅವ್ರಿಗೆ ಹಾಕ್ತಾಯಿದ್ರು. ಅದಕ್ಕೆಲ್ಲದಕ್ಕೂ ಕೂಡ ಆನ್ಸರ್ ಮಾಡಿದ್ದಾರೆ. ಇವತ್ತು ಬಿಗ್ ಬಾಸ್ಗೆ ಎಂಟ್ರಿ ಕೊಡುವಂಥ ಸಂದರ್ಭದಲ್ಲಿ ಅವರ ಕುಟುಂಬ ಸಮೇತರಾಗಿ ಬಂದಿದ್ದರು. ಅದರಲ್ಲೂ ಕೂಡ ಅವ್ರ ವೈಫ್ ಈ ಬಿಗ್ ಬಾಸ್ಗೆ ಬರೋಕ್ಕೆ ಕಾರಣನೇ ಅವ್ರ ವೈಫ್ ಅಂತ. ಇಷ್ಟು ದಿನ ಅವ್ರಿಗೆ ವೀಡಿಯೋಸ್ ಆಗಲಿ ಲೈವಲ್ಲಾಗಲಿ ಅವ್ರು ಎಲ್ಲೂ ಕೂಡ ಅವ್ರ ಫ್ಯಾಮಿಲಿ ಬಗ್ಗೆ ಅಷ್ಟು ಮಾತಾಡಿರಲಿಲ್ಲ. ಬಟ್ ಅವ್ರಿಗೆ ಮಗ ಇದ್ದಾನೆ ಅಂತ ಯಾವುದೋ ಒಂದು ಲೈವಲ್ಲಿ ಅವ್ರು ಹೇಳಿದರು. ಇವಾಗ ಅವ್ರ ಹೆಂಡತಿನೇ ಫೋರ್ಸ್ ಮಾಡಿ ಬಿಗ್ ಬಾಸ್ಗೆ ಕಳಿಸಿರೋದು ಅಂತ ಅವ್ರು ಬಿಗ್ ಬಾಸ್ ವೇದಿಕೆಯಲ್ಲಿ ಹೇಳಿದ್ದಾರೆ. ಹಾಗೆ ಬಿಗ್ ಬಾಸ್ ವೇದಿಕೆಗೆ ಅವ್ರ ವೈಫ್ ಕೂಡ ಬಂದಿದ್ರು. ಅವರು ಜಗದೀಶ್ ಅವ್ರನ್ನ ಬಿಗ್ ಬಾಸಲ್ಲಿ ನೋಡೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಅಂತಲೂ ಕೂಡ ಅಂದ್ಕೊಂಡಿದ್ರು. ಸೊ ಇಷ್ಟೆಲ್ಲದ್ರ ಮಧ್ಯೆ ಯಾರೆಲ್ಲ ಜಗದೀಶ್ ಅವ್ರಿಗೆ ಕೆಲಸ ಇಲ್ಲದೆ ಈಗ ಮಾಡ್ತಾರೆ ಅಂತೆಲ್ಲ ಅಂದ್ಕೊಂಡಿದ್ರು, ಅವ್ರಿಗೆಲ್ಲ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತಲೇ ಅನ್ಕೋಬೋದು. ಹಾಗೆ ಇನ್ನೊಂದಷ್ಟು ಜನ ಏನು ಅಂದ್ಕೊಂಡಿದ್ರು ಅಂತಂದರೆ ಇವ್ರು ಏನೋ ದುಡ್ಡು ಮಾಡೋಕ್ಕೆ ಬರ್ತಾರೆ, ಹಾಗೆ ಹೀಗೆ ಈ ಥರ ಎಲ್ಲ ಲೈವಲ್ಲಿ ಬಂದು ಮಾತಾಡ್ತಾರೆ, ಇನ್ನೊಂದು ಹೋರಾಟ ಅಂತಾರೆ ಅಂತ ಅಂದ್ಕೊಂಡಿದ್ರು. ಬಟ್ ಅವರು ಹುಟ್ಟುತ್ತಾನೆ ಶ್ರೀಮಂತಾಗಿ ಹುಟ್ಟಿದಂತಹ ವ್ಯಕ್ತಿ, ಅವರಿಗೆ ದುಡ್ಡು ಮಾಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಹಾಗೆ ಅವ್ರ ಫ್ಯಾಮಿಲಿನೂ ಅಷ್ಟೇ ಅವರಿಗೆ ತುಂಬ ಸಪೋರ್ಟಿವ್ ಆಗಿ ಬಿಗ್ ಬಾಸ್ ವೇದಿಕೆಗೆ ಬಂದು ಕಳಿಸ್ಕೊಟ್ಟಿದ್ದಾರೆ. ಸೊ ಬಿಗ್ ಬಾಸಲ್ಲಿ ಅವ್ರು ಯಾವ ಥರ ಇರ್ತಾರೆ ಅಂತ ನೋಡಬೇಕಾಗತ್ತೆ. ಸದ್ಯಕ್ಕೆ ಏನೇ ಅಪ್ಡೇಟ್ ಇದ್ರೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.